ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟವನ್ನು ಸೇರುವಂಥವ್ರು ಯಾರ್ಯಾರು ಅನ್ನೋದಕ್ಕೆ ಈ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ದೆಹಲಿಯಲ್ಲಿ ಇವತ್ತು ಕೂಡ ಸಂಪುಟ ವಿಸ್ತರಣೆಯ ಕಸರತ್ತು. ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಈಗಾಗಲೇ ಇದ್ದಾರೆ. ಇವರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಮತ್ತು ಬಿ.ಕೆ. ಹರಿಪ್ರಸಾದ್ ಅವರು ದೆಹಲಿಗೆ ಹಾರಿದ್ದಾರೆ. ಜೋರಾಗಿ ನಡೀತಾ ಇದೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು. ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದರ ಹಿಂದೆ ಒಂದೊಂದು ಸಾಲು ಸವಾಲುಗಳಿರುವಂಥದ್ದು. ಈ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 13 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಉಳಿದಿರುವಂತಹ 20 ಸಚಿವ ಸ್ಥಾನಗಳು, ಒಟ್ಟಾರೆ 33 ಸಚಿವ ಸ್ಥಾನಗಳು. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಇರುವಂತಹ 20 ಸ್ಥಾನಗಳಿಗೆ ಲಾಬಿ ಮಾಡ್ತಾ ಇರುವಂಥವರು ಆಕಾಂಕ್ಷಿಗಳು ಬರೋಬ್ಬರಿ ಅದರ ಡಬಲ್ 40ರಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಇವರಿಗಿರುವಂಥ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ಅಳೆದು ತೂಗಿ ಯಾರ್ಯಾರಿಗೆ ಮಣೆ ಹಾಕಬೇಕು, ಜಾತಿವಾರು, ಸಮುದಾಯವಾರು, ಪ್ರದೇಶವಾರು ಲೆಕ್ಕಾಚಾರಗಳು, ಹೈಕಮಾಂಡ್ ಒಂದು ಪಟ್ಟಿ, ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಒಂದು ಕಡೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಪಟ್ಟಿ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರ ಶಿಫಾರಸು ಒಂದಷ್ಟು ಹೆಸರುಗಳು, ಮತ್ತು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತ ಬಣದವರಿಗೆ ಕೊಡಬೇಕು, ಯಾರ್ಯಾರಿಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರದ್ದು ಒಂದು ಪಟ್ಟಿ. ಹೀಗಾಗಿ ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ ಅಥವಾ ಹಿರಿಯರಿಗೆ ಏನಾದ್ರು ಮಣೆ ಹಾಕ್ತಾರಾ? ಯಾಕೆ ಅಂತ ಹೇಳಿದ್ರೆ, ಉಳಿದಿರುವಂಥದ್ದು 2 ವರ್ಷ, 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಯಾರ್ಯಾರಿಗೆ ಕೊಟ್ಟರೆ ಮತ್ತೊಮ್ಮೆ 28ರಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಇವರ ಬೆನ್ನಲ್ಲೇ ಬಿ.ಕೆ. ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹಾರಿದ್ದಾರೆ. ಇದರ ಮಧ್ಯೆ ಸಂಪುಟ ಸರ್ಕಸ್ ನಡುವೆ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಹಾರಿದ್ದಾರಂತೆ. ಅಶೋಕ ಪಟ್ಟಣ ಶೆಟ್ಟಿ, ಬಸವನಗೌಡ ದದ್ದಲ್, ಬಾದರ್ಲಿ, ಪುಟ್ಟರಂಗ ಶೆಟ್ಟಿ ಅವರು, ವಸಂತ್ ಕುಮಾರ್, ನರೇಂದ್ರ ಸ್ವಾಮಿ, ಸುಧಾಮ ದಾಸ್, ಹಂಪನಗೌಡ ಬಾದರ್ಲಿ, ಕೋನರೆಡ್ಡಿ, ಜಿ.ಎಸ್. ಪಾಟೀಲ್, ಆರ್.ಬಿ. ತಿಮ್ಮಾಪುರ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇಂದು ಸಂಜೆ ಹೈಕಮಾಂಡ್ ಜೊತೆ ಸಿಎಂ ಡಿ.ಕೆ.ಶಿ ಮೀಟಿಂಗ್ ಮಾಡಲಿಕ್ಕಿದ್ದಾರೆ. ಬಹುಶಃ ಆಲ್ಮೋಸ್ಟ್ ಕನ್ಫರ್ಮ್ಡ್ ಇವತ್ತು ರಾತ್ರಿಯೇ ಈ ಒಂದು ಪಟ್ಟಿ ಫೈನಲ್ ಮಾಡೋದ್ರ ಬಗ್ಗೆ ನಾಯಕರು ಮಾತುಕತೆ ನಡೆಸಲಿಕ್ಕಿದ್ದಾರಂತೆ ಆದಷ್ಟು ಬೇಗ. ಯಾಕೆ ಅಂತ ಹೇಳಿದ್ರೆ, ಆಗಸ್ಟ್ ತಿಂಗಳಿನಲ್ಲಿ ಅಧಿವೇಶನ ಆರಂಭವಾಗಬೇಕಾಗತ್ತೆ. ಮುಂಗಾರು ಅಧಿವೇಶನ ಈಗಾಗಲೇ ಆರಂಭ ಆಗಬೇಕಿತ್ತು. ಬಟ್ ಈ ಒಂದು ಸಚಿವ ಸಂಪುಟ ಪೂರ್ಣಗೊಂಡಿಲ್ಲ ಅನ್ನುವಂತಹ ಕಾರಣಕ್ಕೆ ಇದನ್ನ ಮುಂದೂಡಿಕೆ ಮಾಡ್ತಾನೆ ಬಂದ್ರು. ಟೆಲಿಕಾಸ್ಟ್ ಆಗಸ್ಟ್ನಲ್ಲಿ ಅಧಿವೇಶನ ನಡೆಸಲೇಬೇಕು. ಅಧಿವೇಶನ ನಡೆಸಬೇಕು ಅಂತ ಹೇಳಿದಾಗ ಸರ್ಕಾರದ ಕಡೆಯಿಂದ ಉತ್ತರ ಕೊಡೋದಕ್ಕೆ ಸಚಿವರುಗಳು ಇರಲೇಬೇಕು. ಮೇಜರ್ ಪೋರ್ಟ್ಫೋಲಿಯೋಗಳು ಇನ್ನೂ ಕೂಡ ಯಾರ ಪಾಲಾಗಿಲ್ಲ. ಬೇಕಾದಷ್ಟು ಸಚಿವ ಸ್ಥಾನಗಳು ಖಾಲಿ ಇರುವಂಥದ್ದು. ಹೀಗಾಗಿ ವಿಪಕ್ಷಗಳ ಪ್ರಶ್ನೆಗೆ ಆಡಳಿತ ಪಕ್ಷದವರು ಸಚಿವರುಗಳು ಉತ್ತರ ಕೊಡಬೇಕು ಅಂತಂದ್ರೆ ಸಚಿವ ಸಂಪುಟ ಪೂರ್ತಿಯಾಗಿರಬೇಕು. ಹೀಗಾಗಿ ಆಲ್ಮೋಸ್ಟ್ ಬಹಳಷ್ಟು ದಿನಗಳಿಂದ ನಡೀತಾ ಇರುವಂತಹ ಕಸರತ್ತು ಇನ್ನೂ ಕೂಡ ಈ ಒಂದು ಪಟ್ಟಿ ಫೈನಲ್ ಆಗಿಲ್ಲ. ಎಲ್ಲ ಶಿಫಾರಸುಗಳು ಪಟ್ಟಿಗಳ ಮಧ್ಯೆ ಹೈಕಮಾಂಡ್ ತನ್ನದೇ ಆದಂತಹ ಒಂದು ಲೆಕ್ಕಾಚಾರದಲ್ಲಿದೆ. ಆ ಒಂದು ಲೆಕ್ಕಾಚಾರದಲ್ಲಿ ಮತ್ತೊಮ್ಮೆ ಅಗೇನ್ 2028 ಎಲೆಕ್ಷನ್ಸ್ ನಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ, ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆಯ ಈ ಒಂದು ಬೆಳವಣಿಗೆಯಲ್ಲಿ ಸ್ವಲ್ಪ ಮಟ್ಟಕ್ಕೆ ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆಗುತ್ತಾ? ಬಿಕಾಸ್ ಮಾಸ್ ಲೀಡರ್ಶಿಪ್ ಹೊಂದಿದ್ದಂತಹ ಸಿದ್ದರಾಮಯ್ಯನವರು ಒಂದು ಕಡೆ ಆದ್ರೆ, ಅವರ ಬೆಂಬಲಿಗರು, ಅನುಯಾಯಿಗಳು ಸಿದ್ದರಾಮಯ್ಯನವರೇ ಮುಂದುವರಿಬೇಕಾಗಿತ್ತು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ಬದಲಾವಣೆ ಆದಂಥದ್ದೇನಿತ್ತಲ್ಲ, ಸಿದ್ದರಾಮಯ್ಯನವರನ್ನ ಇಳಿಸಿ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಗಾದಿಯನ್ನು ಅಲಂಕರಿಸಿದಂಥದ್ದು, ಇವರಿಗೆ ಪೂರ್ಣ ಪ್ರಮಾಣದ ಬೆಂಬಲ ಇದೆಯಾ? ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಾಯಕರು ಅಂತ ಒಪ್ಕೊಂಡಿದ್ದಾರಾ? ಎಲ್ಲಾ ಶಾಸಕರ ಬೆಂಬಲ ಇದೆಯಾ? ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ನಾಯಕತ್ವದಲ್ಲಿ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ಮತ್ತೊಮ್ಮೆ ಬಾರಿ ಘೋಷಣೆ ಮಾಡಿ ಈ ಒಂದು ಎಲೆಕ್ಷನ್ಗೆ ಏನಾದರೂ ಹೋದರೆ, ಚುನಾವಣೆಗೆ ಮತ್ತೊಮ್ಮೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ಇದೆಲ್ಲ ಲೆಕ್ಕಾಚಾರಗಳು. ಅಂಡ್ ಅಗೇನ್ ಇಟ್ ಇಸ್ ಓನ್ಲಿ ನಾಟ್ ಡಿ.ಕೆ. ಶಿವಕುಮಾರ್, ಅವರ ಜೊತೆಗೆ ಕೆಲಸ ಮಾಡುವಂತಹ ಸಚಿವರುಗಳು, ಅವರ ಕಾರ್ಯವೈಖರಿ ಜನತೆಗೆ ಇಷ್ಟ ಆದರೆ ಮಾತ್ರವೇ ಜನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ. ಹೀಗಾಗಿ ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳು ಕೂಡ ಅಷ್ಟೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅವರ ಕೆಲಸವೂ ಕೂಡ ಅಷ್ಟೇ ನಿರ್ಣಾಯಕವಾಗುತ್ತೆ. ಒಳ್ಳೆ ಉತ್ತಮವಾದಂತಹ ಆಡಳಿತವನ್ನು ಡಿ.ಕೆ. ಶಿವಕುಮಾರ್ ಅವರು ಒಬ್ಬರೇ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೂ ಕೂಡ ಅಷ್ಟೇ ಒಂದು ಜವಾಬ್ದಾರಿ ಇರುತ್ತೆ. ಅವರೆಲ್ಲ
ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಟ್ಟರೆ ಮಾತ್ರವೇ ಉತ್ತಮವಾದಂತಹ ಒಂದು ಆಡಳಿತವನ್ನ ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಒಂದು ಅಂತಿಮವಾದಂತಹ ಪಟ್ಟಿಯನ್ನ ಅಟ್ ಎನಿ ಕಾಸ್ಟ್ ಬೈ ಟುಡೇ ನೈಟ್, ಇವತ್ತು ರಾತ್ರಿಯ ಒಳಗಡೆ ಹೈಕಮಾಂಡ್ ಫೈನಲೈಸ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಫೈನಲೈಸ್ ಮಾಡಿದ ಮೇಲೆ ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟವನ್ನು ಸೇರುವಂತಹ ಸಹೋದ್ಯೋಗಿಗಳು ಅನ್ನೋದಕ್ಕೆ ಕ್ಲಾರಿಟಿ ಸಿಗುತ್ತೆ.